ನನ್ನ ಮನಸ್ಸಿಗೆ ನೋವಾಗಿದೆ ಅಂತ ಪೂರ್ಣಿನೂ ನೊಂದ್ಕೊಂಡಿದ್ದಾಳೆ. ಆದರೆ ನನ್ನ ನೋವು ಇವಳ ಹುಟ್ಟಿದ ಹಬ್ಬದ ಖುಷಿನ ಕಿತ್ಕೋಬಾರ್ದು. ನನ್ನ ಮಗಳು ಖುಷಿಯಾಗಿರಬೇಕು. ಹೇಗಾದರೂ ಮಾಡಿ ಇವಳನ್ನು ಕಿಚನ್ಗೆ ಕರ್ಕೊಂಡು ಹೋಗಬೇಕು. ಹಾಲ್ನಲ್ಲಿ ಬರ್ತ್ಡೇ ಡೆಕೋರೇಷನ್ ರೆಡಿ ಆಗಬೇಕು ಅಂದರೆ ಅವಳು ಅಡುಗೆ ಮನೆಯಲ್ಲಿ ಜಾಸ್ತಿ ಟೈಮ್ ಇರೋ ಹಾಗೆ ಮಾಡಬೇಕು. ಪೂರ್ಣಿ, ಮಾವ, ಹೇ ಕೂತ್ಕೋ. ಏನು ಓದ್ತಾ ಇದೆಯಾ? ಕಾದಂಬರಿ ಓದ್ತಾ ಇದ್ದೀನಿ. ಹೇಳಿ ಮಾವ. ಅದು ನಾನು ಪಾಪಮ್ಮ ಸೇರಿ ಇವತ್ತು ಒತ್ತು ಶಾವಿಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹೋ, ಸೂಪರ್. ನಿಮ್ಮ ಜೊತೆ ನಾನು ಸೇರ್ಕೋಬೋದಾ? ಅಫ್ಕೋರ್ಸ್, ನೀನಿಲ್ಲದೆ ನಡೆಯತ್ತಾ? ನಿನ್ನ ಅಧ್ಯಕ್ಷತೆಯಲ್ಲೇ ನಡಿಬೇಕು. ಅದಕ್ಕೆ ಅಲ್ವಾ ನಾನು ಇಲ್ಲಿವರೆಗೂ ಬಂದಿದ್ದು. ಡನ್ ಮಾವ, ನಡೀರಿ. ಅವಿಯಲ್ಲಿ ಆಫೀಸ್ಗೆ ಹೋಗಿರ್ತಾನಲ್ವಾ? ಯಾವುದೇ ವಿಷಯದಲ್ಲಾದರೂ ಒಬ್ಬರು ಅಭಿಪ್ರಾಯ ಕೇಳಿ ಇದು ಹೀಗೆ ಅಂತ ನಿರ್ಧಾರ ಮಾಡಬಾರ್ದು. ಅವ್ರಿಗೂ ಮಾತಾಡೋದಕ್ಕೆ ಅವಕಾಶ ಕೊಡಬೇಕು ಅಲ್ವಾ? ತಪ್ಪು ಮಾಡದೇ ಇರೋ ತುಳಸಿ ಅಮ್ಮನಿಗೆ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ನೀವೆಲ್ಲ ಯಾಕೆ ಅವಕಾಶ ಮಾಡಿಕೊಟ್ಟಿಲ್ಲ? ನೀನಿವತ್ತು ಅವಿ ಹತ್ರ ಮಾತಾಡಿದ್ದು ಕೇಳಿಸ್ಕೊಂಡೆ. ಯಾವ ವಿಷಯದಲ್ಲೂ ಪೂರ್ವಾಗ್ರಹ ಇರಬಾರ್ದು, ಮತ್ತೊಬ್ಬರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚಿಸ್ಬೇಕು ಅನ್ನೋದನ್ನು ನೀನು ಅವಿಗೆ ಅರ್ಥ ಮಾಡಿಸ್ದೆ. ನನ್ನ ಮಗನಿಗೆ ಇಂಥ ಒಳ್ಳೆ ಹೆಂಡತಿ ಸಿಕ್ಕಿದಳೆ ಅಂತ ಖುಷಿಯಾಗೋದ್ರ ಜೊತೆಗೆ ನನಗೆ ಅಮ್ಮನಂತ ನಿಧಿ, ಏನ್ ಯೋಚನೆ ಮಾಡ್ತಿದ್ಯಾ? ನನ್ನಿಂದ ಏನ್ ಮುಚ್ಚಿಡಕ್ ನೋಡ್ತಿದ್ಯಾ ನೀನು? ಅಯ್ಯೋ, ನಾನೇನು ಮುಚ್ಚಿಡ್ಲಿ ಮಾಮ್. ಇನ್ಫ್ಯಾಕ್ಟ್ ಮುಚ್ಚಿಡೋ ಅಂಥದ್ದು ಏನೂ ಆಗಿಲ್ಲ. ಐ ಆಮ್ ಫೈನ್. ನೀನು ಫೈನ್ ಅಂತ ಆದ್ರೆ ನನ್ನ ಮುಖ ನೋಡಿ ಯಾಕೆ ಮಾತಾಡ್ತಿಲ್ಲ? ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ? ಹಾಗೇನಿಲ್ಲ ಮಾಮ್. ನಿಧಿ, ಮಾಮ್ ಪ್ಲೀಸ್ ಇರಿಟೇಟ್ ಮಾಡಬೇಡ. ಏನಂದೆ ನೀನು? ನಾನು ಇರಿಟೇಟ್ ಮಾಡ್ತಿದ್ದೀನಾ? ಫಸ್ಟ್ ಆಫ್ ಆಲ್, ನಾನು ಇರಿಟೇಟ್ ಮಾಡಿದ್ರು ಅದನ್ನ ಹೇಳುವಷ್ಟು ಸಲಿಗೆ ನಾನು ನಿನಗೆ ಕೊಟ್ಟಿಲ್ಲ. ಜೊತೆಗೆ ನನ್ನನ್ನೇ ಅವಾಯ್ಡ್ ಮಾಡುವಷ್ಟು ದೊಡ್ಡವಳು ನೀನಾಗಿಲ್ಲ, ಗೊತ್ತಾಯ್ತಾ? ಏನ್ ಮಾಮ್? ನಿಧಿ, ನಾಳೆ ಪೂರ್ಣಿ ಬರ್ತಡೇ. ಇವತ್ತು ನೈಟೇ ಎಲ್ಲ ಸೆಲಿಬ್ರೇಷನ್ ಇರುತ್ತೆ. ಸೊ ಡೆಕೋರೇಷನ್ಗೆ ಸೆಲಿಬ್ರೇಷನ್ಗೆ ಜಾಯಿನ್ ಆಗಬೇಕು. ನಾನಾ? ಮಾಮ್, 12 ಗಂಟೆವರೆಗೂ ಎದ್ದಿರಕ್ಕೆ ನನಗಾಗಲ್ಲ. ಐ ನೋ. ಪೂರ್ಣಿ ಕಂಡ್ರೆ ನಿನ್ಗಷ್ಟಕ್ಕಷ್ಟೇ ಅಂತ ನನಗೆ ಗೊತ್ತು. ಆದರೆ ನೀನು ಬರಲೇಬೇಕು, ಅವಿಗೋಸ್ಕರನಾದ್ರು. ಮಾಮ್, ಇಟ್ಸ್ ಮೈ ಆರ್ಡರ್, ದ್ಯಾಟ್ಸ್ ಇಟ್. ಮಾಮ್, ಅಕಸ್ಮಾತ್ ತುಳಸಿ ಮನೆಗೆ ವಾಪಸ್ ಬಂದ್ರೆ? ಏನಂದೆ? ಜಸ್ಟ್ ಹೀಗೆ ಯೋಚನೆ ಬಂತು. ಯೋಚನೆಯಲ್ಲೂ ಬರಬಾರ್ದು. ಹಿಂದಿನ ಸಲ ಮಾತಾಡಿದ ಥರ ವಿಚಾರಣೆ ಮಾತಾಡೋಕ್ಕೆ ಬಂದಿದ್ದೀನಂತ ಬೇಕಂತಲೇ ಕೂರಿಸಿದ್ದಾರೆ. ಇನ್ನು ಊಟ ಗೀಟ ಅಂತ ಕೂರೋ ಬದಲು ನೇರವಾಗಿ ತುಳಸಿ ಅವ್ರ ಹತ್ರ ವಿಷಯ ಹೇಳ್ಬಿಡ್ಲ. ಎಲ್ಲಿಗೆ ಹೊರಟೆ? ಬಾ 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 ಬಾ, ಕೂತ್ಕೋ ಬಾ. ಯಾಕೆ ಬೋರ್ ಆಗ್ತಾ ಇದೆಯಾ? ಕೂತ್ಕೋ 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 ಕೂತ್ಕೊಳ್ಳೋ. ಈ ಬೋರ್ ಅಂತನ್ನೋ ಕಾಯಿಲೆಗೆ ನನ್ನ ಹತ್ರ ಒಂದು ನಾಟಿ ಔಷಧಿ ಇದೆ.
ಟಂಟಣ. ಈ ಚೆಸ್ಸು ಬುದ್ಧಿವಂತರ ಆಟ ಅಂತಂತಾರೆ. ಬರುತ್ತಾ ನಿನಗೆ? ಅಲ್ಪ ಸ್ವಲ್ಪ. ಗೊತ್ತು ಗೊತ್ತು ಗೊತ್ತು, ನೀನು ಅಲ್ಪ ಸ್ವಲ್ಪ ಬುದ್ಧಿವಂತ ಅಷ್ಟೇ ಅಂತ. ಬಟ್ ಇದ್ಯಾಗೀಗ? ಇದಾ ಸ್ವಿಮ್ಮಿಂಗ್ ಮಾಡೋಕೆ. ಮಾಸ್ಟರ್ ಆನಂದ್ ಗೊತ್ತಾ ನಿನಗೆ? ಗೊತ್ತು, ಆ್ಯಕ್ಟ್ರು. ಎಕ್ಸಿಕ್ಯೂಟಿವ್ ಆ್ಯಂಕರಿಂಗ್ ಮಾಡ್ತಾರಲ್ಲ. ಓ, ಇವನಲ್ಲಪ್ಪ, ನಾನು ಹೇಳ್ತಾ ಇರೋದು ಇಂಟರ್ನ್ಯಾಷನಲ್ ಚೆಸ್ ಪ್ಲೇಯರ್ ಮಾಸ್ಟರ್ ಆನಂದ್. ಅವನು ಮ್ಯಾಚ್ಗಳಿಗೆ ಹೋಗೋವಾಗಲೆಲ್ಲ ನನ್ನ ಹತ್ರ ಟಿಪ್ಸ್ ತಗೋತಾ ಇದ್ದ. ಶುರು ಮಾಡೋಣ? ಸಾರಿ, ನನ್ನ ನಿಜವಾಗ್ಲೂ ಟೈಮ್ ಇಲ್ಲ. ಟೈಮ್ ಇಲ್ವಾ ನಿನ್ನ ಹತ್ರ? ಕೈ ಹಿಡಿ, ಕೈ ಹಿಡಿ ಬೇಗ. ನನ್ನ ಹತ್ರ ಬೇಕಾದಷ್ಟು ಟೈಮ್ ಇದೆ. ಜೇಬಲ್ಲೇ ಇಟ್ಕೊಂಡು ಓಡಾಡ್ತಾ ಇರ್ತೀನಿ. ಅದರಲ್ಲಿ ನಿನ್ಗೋ ಸ್ವಲ್ಪ ಕೊಟ್ಟಿದ್ದೀನಿ, ಮಜಾ ಮಾಡು. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಕೂತ್ಕೊಳ್ಳೋ ಘಟೋದ್ಗಜ. ರತನ, ಇವರು ಇವರ ನನ್ನ ಬೆಸ್ಟ್ ಫ್ರೆಂಡ್, ಮಾಧವನ್ ಮಗ. ಓ, ಅನ್ಕೊಂಡೆ ಏನೋ ಹೋಲಿಕೆ ಇದೆ ಅಂತ. ನಾನು ನಿಮ್ಮೊಬ್ಬನ ಕೆಫೆಯಲ್ಲೇ ಕೆಲಸ ಮಾಡೋದು. ಉಗ್ರ ಪ್ರತಾಪೆ. ಇವನು ಶೇಷು ಅಂತ, ನನ್ನ ಪ್ರಾಣ ಸ್ನೇಹಿತ, ನನ್ನ ಪ್ರಾಣ ಹಿಂಡೋ ಸ್ನೇಹಿತ ಕೂಡ. ಏನ್ ದತ್ತಣ ನೀನು? ಮೈ ಗಾಡ್, ಇದು ಬರೀ ಸಂತೆ ಅಲ್ಲ, ಹುಚ್ಚೂರ್ ಸಂತೆ. ಅಮ್ಮ, ಅವಿನಾಶ್ ಸರ್ ಇದ್ದಕ್ಕಿದ್ದ ಹಾಗೆ ಮನೆಗೆ ಬಂದಿದ್ದಾರಲ್ಲ, ಯಾಕಿರ್ಬೋದು? ನನಗೂ ಗೊತ್ತಿಲ್ಲ ಪುಟ್ಟ. ಅವತ್ತು ನೀವು ಮನೆ ಬಿಟ್ಟು ಬರೋ ದಿನ ಅವ್ರಲ್ಲೇ ಇದ್ರಾ? ಮತ್ತವ್ರು ನಿಮ್ಮನ್ನು ತಡಿಲಿಲ್ವಾ? ಪುಟ್ಟ, ಈ ಕುಕ್ಕರ್ದು ವೆಯ್ಟ್ ಕಾಣ್ತಾ ಇಲ್ಲ ನೋಡು. ತೋಳಿ, ಈ ಕುಕ್ಕರ್ ವೇಟ್ದು ಸ್ಪೆಷಾಲಿಟಿ ಏನು ಗೊತ್ತಾ? ಮಾತು ಮರೆಸ್ಬೇಕು ಅಂದಾಗ ಕಾಣೆ ಆಗ್ಬಿಡು. ತಮಾಷೆ ಮಾಡಿದೆ ಅಲ್ಲ, ನನಗೆ ಗೊತ್ತು ನೀವು ಯಾರ ಬಗ್ಗೆನೂ ನೆಗೆಟಿವ್ ಆಗಿ ಮಾತಾಡಲ್ಲ ಅಂತ. ಈಗ ಆ ವಿಷಯ ಬಿಡಿ. ಅವಿನಾಶ್ ಸರ್ಗೆ ಏನು ಸ್ವೀಟ್ ಇಷ್ಟ? ಹೋಗ್ಲಿ, ಅವ್ರಿಗೆ ಸ್ವೀಟ್ ಇಷ್ಟ ಆಗತ್ತಾ? ಹೂವಿಂದ ಮಾಡಿರೋದಲ್ವಾ? ದೊಡ್ಡಮ್ಮ ಅವ್ರು ಮಾಡಿದ್ದು. ಸ್ವೀಟ್ ಇಷ್ಟನೇ, ಆದರೆ ಏನು, ಏನಾದರೂ ದಿಢೀರ್ ಸ್ವೀಟ್ ಮಾಡೋಣ ಬಿಡಿ. ಕೇಸರಿಬಾತ್ ಮಾಡೋಣ. ಮಾವನವ್ರ ಒತ್ತಾಯಕ್ಕೆ ಅವಿ ಇಲ್ಲೇ ಇದ್ದಾನೆ. ಆದರೆ ನಾನು ಮಾಡಿರೋ ಅಡುಗೆ ಅಂದರೆ ತಿಂತಾನೋ ಇಲ್ವೋ? ಏನು ಯೋಚನೆ ಮಾಡ್ತಿದ್ದೀರಮ್ಮ? ಪುಟ್ಟ, ಅವಿ ಮೊದಲೇ ಮನೆಗೆ ಬಂದಿದ್ನಾ? ಮಾವನವ್ರು ಹೇಳ್ತಾ ಇದ್ರಲ್ಲ. ಬಂದಿದ್ರಂತೆ ಅಮ್ಮ. ಯಾಕೆ ಅಂತ ನನಗೆ ಗೊತ್ತಿಲ್ಲ, ತಾತನೂ ಏನೂ ಹೇಳಲಿಲ್ಲ. ಅಮ್ಮ, ತುಂಬ ಯೋಚನೆ ಮಾಡಬೇಡಿ ಅಮ್ಮ. ಈಗ ಆ ಮನೆಯಲ್ಲಿ ನಿಮ್ಮನ್ನು ಯಾರೂ ಒಪ್ಕೊಳ್ದೇ ಇರ್ಬೋದು, ಆದರೆ ನೀವೆಲ್ಲರೂ ಪ್ರೀತಿಯಿಂದ ನೋಡೋ ನಿಮ್ಮ ಗುಣದಿಂದ ನೀವೆಲ್ಲರೂ ಗೆದ್ದೇ ಗೆಲ್ತೀವಿ. ಅಲ್ಲೇನು ಮಾಡ್ತಿದ್ಯಾ ಸಂಧ್ಯಾ? ಏನಿಲ್ಲ ಸಿರಿ, ನಿಮ್ಗೇನಾದ್ರೂ ಹೆಲ್ಪ್ ಮಾಡ್ಬೇಕಾ ಅಂತ ಕೇಳಕ್ ಬಂದೆ ಅಷ್ಟೆ.
ಪುಟ್ಟ ನೀನು ಹೋಗಿ ಕೂತ್ಕೋ, ಹಶ್ವಾಗ್ತಾ ಇದೆಯಾ? ಫ್ರಿಜ್ಜಲ್ಲಿ ಹಣ್ಣಿದೆ, ಕಟ್ ಮಾಡಿಕೊಡ್ಲಾ? ಬೇಡ ಬೇಡ, ನಾನೇ ಹಣ್ಣನ್ನ ಕಟ್ ಮಾಡ್ಕೊಂಡು ತಿಂತೀನಿ. ನಿಮ್ಗೆಲ್ಲ ಯಾಕೆ ಸುಮ್ಮನೆ ತೊಂದರೆ? ಕುಚೇಲನ್ ಮನೆಗೆ ಶ್ರೀಕೃಷ್ಣ ತಾನಾಗೇ ಬಂದಿದ್ದಾನೆ ಆದ್ಮೇಲೆ ಈ ಅವಕಾಶನ ಹೀಗೆ ಬಿಟ್ಕೊಡಕ್ಕಾಗತ್ತಾ? ಚಾನ್ಸೇ ಇಲ್ಲ. ಹದ ಅಂದರೆ ಹದ ಅಯ್ಯವ್ರೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮಾವ ಮಾಡಿದ್ದಾರೆ ಅಂದ್ರೆ ಕೇಳ್ಬೇಕಾ ಪಾಪಮ್ಮ, ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಮಾವ ಕೊಡಿ, ನಾನು ಸ್ವಲ್ಪ ಮಾಡ್ತೀನಿ. ನನ್ನನ್ನು ಇಲ್ಲಿ ಕರ್ಕೊಂಡ್ಬಂದು ನೀವೇ ಎಲ್ಲ ಮಾಡ್ತಿದ್ದೀರಲ್ಲ. ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು ಯಾಕೆ ಹೇಳು? ಯಾಕೆ? ಅವಿಗೂ ಇದು ಇಷ್ಟ ತಾನೇ. ನೀನಿದನ್ನು ನೋಡಿಕೊಂಡ್ರೆ ಮುಂದಿನ ಸಲ ನೀನೇ ಮಾಡಲಿ ಅಂತ. ಅಯ್ಯೋ, ನನಗೆ ನಿಮ್ಮಷ್ಟೆಲ್ಲ ಚೆನ್ನಾಗಿ ಮಾಡಕ್ ಬರಲ್ಲ ಮಾವ. ಇವತ್ತು ಅವ್ರೇನಾದ್ರೂ ಮನೆಗೆ ಬೇಗ ಬಂದ್ರೆ ಪಾಪಮ್ಮ ಒಬ್ಬರೇ ಮಾಡಿದ್ದು ಅಂತ ಇದನ್ನ ಅವ್ರಿಗೆ ತಿನ್ಸ್ಬೋದಿತ್ತು ಅಲ್ವಾ? ಮಾವ, ನಿಮ್ಮೊಬ್ರಿಗೆ ಸುಸ್ತಾಗುತ್ತೆ, ಕೊಡಿ. ಇಲ್ಲ ರತ್ನ ಯಾರನ್ನಾದ್ರೂ ಕರೀಲ? ಯಾರು ಕಾಣಿಸ್ತಾನೆ ಇಲ್ವಲ್ಲ. ಈ ರಾಮಣ್ಣ ಎಲ್ಲಿ? ನೋಡ್ಕೊಂಡು ಬರ್ತೀನಿ ರೀ. ಪುಣಿ ಬೇಡ, ಅವರೆಲ್ಲ ಗಾರ್ಡನ್ಲಿರಬೇಕು, ಇನ್ನೇನು ಆಗ್ಬಿಡುತ್ತೆ. ಅಲ್ಲ ಮಾವ, ಇಷ್ಟದಲ್ಲಿ ಗಾರ್ಡನಲ್ಲಿ ಏನು ಮಾಡ್ತಿರ್ತಾರೆ? ಊಟಕ್ಕೆಲ್ಲ ರೆಡಿ ಮಾಡ್ಬೇಕಲ್ವಾ? ನೋಡ್ಕೊಂಡ್ ಬರ್ತೀನಿ. ಅದು ಪೂರ್ಣಿ, ಪೂರ್ಣಿ, ನಿನ್ನ ಯಜಮಾನ್ರಿಗೆ ಒಗ್ಗರಣೆ ಶಾವಿಗೆನೇ ಇಷ್ಟ ಅಲ್ವಾ? ಹಾಂ ಹೌದು ಪೂರ್ಣಿ, ಇದು ಬೇರೆ ಥರ ಒಗ್ಗರಣೆ. ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಯಾವ ಕಾರಣಕ್ಕೂ ಪೂರ್ಣಿಗೆ ಹಾಲಿಗೆ ಹೋಗಕ್ಕೆ ಬಿಡಬಾರ್ದು. ಡೆಕೋರೇಷನ್ ನೋಡಿಬಿಟ್ರೆ ಸರ್ಪ್ರೈಸ್ ಇರಲ್ಲ. ನನ್ನ ಮಗಳ ಕಣ್ಣಲ್ಲಿ ಆ ಆಶ್ಚರ್ಯ, ಖುಷಿ ನೋಡಬೇಕು ಅಂತ ನನಗಾಸೆ. ಪಾಪಮ್ಮ, ನೀವು ಒಗ್ಗರಣೆಗೆ ರೆಡಿ ಮಾಡ್ತೀರಾ? ಪೂರ್ಣಿ, ನೀನು ಪಾಪಮ್ಮಂಗೆ ಹೆಲ್ಪ್ ಮಾಡು. ಸರಿ ಮಾವ. ಉಗ್ರ ಪ್ರತಾಪಿ, ನಾನಂತೂ ರೆಡಿ. ಶುರು ಹಚ್ಕೊಳ್ಳೋಣ. ತಗ ಕೈ ಹಾಕ್, ತೆಗಿತ್ನಿ. ಕಣ್ಮೇಟ್. ಹೇ, ಇದು ಹೇಗೆ ಸಾಧ್ಯ? ಆನೆ ಆ ಮೇಲ್ಮನೇಲಿತ್ತಲ್ವಾ? ನೆಗದು ಬಿತ್ತು. ಆನೆ ಯಾವ ಮನೆ ಒಳಗೂ ಹೋಗೋಕ್ಕಾಗಲ್ಲ. ಸೋತವರೆಲ್ಲ ಹೀಗೇನೆ. ನಿಮ್ಮಪ್ಪನೂ ಹೀಗೆ ಮಾಡ್ತಿದ್ದ. ನೋ, ನೀವು ಸುಳ್ಳು ಹೇಳ್ತಿದ್ದೀರಾ. ಅಂಕಲ್, ನೀವೇ ಹೇಳಿ, ಈ ಆನೆ ಇಲ್ಲಿತ್ತಲ್ವಾ? ಅದು ಇಲ್ಲೇ ಇತ್ತು. ಆದರೆ ಅದಕ್ಕೂ ಒಂದೇ ಕಡೆ ಕೂತು ಕೂತು ಬೋರ್ ಆಯ್ತೇನೋ. ನೀವು ಅಲ್ಲಿ ಬಗ್ಗಿದಾಗ ಓಡ್ಕೊಂಡು ಹೋಯ್ತು. ಈ ಶೇಷು ಯಾವಾಗಲೂ ಹೀಗೆ. ತಮಾಷೆ ಅಂದರೆ ತಮಾಷೆ, ಒಳ್ಳೆ ಕಾಮಿಡಿ. ಒಳ್ಳೆ ಚಿಕ್ಕ ಮಕ್ಕಳ ಥರ ಚೀಟಿಂಗ್ ಮಾಡ್ಕೊಂಡು. ಏನಿವಾಗ ನಾನು ಮೋಸ ಮಾಡಿದೆ ಅಂತ ಅನುಮಾನನಾ? ಹೀಗೆಲ್ಲ ಅನುಮಾನ ಪಟ್ಟರೆ ದತ್ತ ಸುಮ್ಮನೆ ಇರೋದಿಲ್ಲ. ಒಂದು ಕೆಲಸ ಮಾಡೋಣ, ಇನ್ನೊಂದು ಆಟ ಆಡೋಣ. ವಾಟ್? ಹೌದೌದು, ಇಂಥ ಆರೋಪನೆಲ್ಲ ನಮ್ಮ ದತ್ತಣ್ಣ ಸಹಿಸೋದೇ ಇಲ್ಲ. ಮೋಸ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋಷ್ಟು ಮುಗ್ಧ ನಮ್ಮ ದತ್ತಣ್ಣ. ಬಿಲ್ಡಪ್ ಜಾಸ್ತಿ ಆಯಿತು, ಸುಮ್ಮನೆ ಇರು ಸ್ವಲ್ಪ. ಹಾಗಂತೀಯ? ಸರಿ, ಬನ್ನಿ ಆಡೋಣ. ಇದಪ್ಪ ಹುಮ್ಮಸ್ಸು ಅಂದರೆ.
ಹುಮ್ಮಸ್ ಏನೂ ಇಲ್ಲ. ನನಗೂ ಅಲ್ಪ ಸ್ವಲ್ಪ ಚೆಸ್ ಗೊತ್ತು. ಹೀಗೆ ಸೋಲವನಲ್ಲ ನಾನು. ಸರಿ ಅಪ್ಪ, ಹಾಗಾದರೆ ಇನ್ನೊಂದು ಮ್ಯಾಚ್ ಆಡೋಣ. ಇದರಲ್ಲಿ ಸೋತೆ ಅಂತ ಒಪ್ಕೋಬೇಕು, ಓಕೆನಾ? ಸರಿ, ಬಟ್ ಒಂದು ಕಂಡೀಷನ್. ಹೇಳುವಂಥವನಾಗು. ಆಟದ ಮಧ್ಯೆ ನನ್ನ ಕಾಲ ಹತ್ರ ಪಾನ್ ಬೀಳೋ ಹಾಗಿಲ್ಲ. ಆಯ್ತಪ್ಪ, ತಥಾಸ್ತು. ಆಟವನ್ನು ಶುರು ಮಾಡುವಂಥವರಾಗಿ. ಶೇಷು, ಆ ವಿಷ್ಣುವಿಗೆ ದಶಾವತಾರ ಆದರೆ ಇನ್ನು ಕೆಲವ್ರದ್ದು ಸಹಸ್ರಾವತಾರ. ನಿಮ್ಮನೆಯಲ್ಲಿ ಬಾತ್ರೂಮಲ್ಲೂ ಎ ಸಿ ಇರುತ್ತೇನೋ, ಆದರೆ ನಮ್ಮನೇಲಿ ಹಾಲಲ್ಲೂ ಎ ಸಿ ಇಲ್ಲ. ಶೆಕೆ ಆಗುತ್ತೇನೋ ಅಂತ. ಪ್ಲೀಸ್ ಸ್ಟಾಪ್ ಇಟ್. ಫ್ಯಾನ್ ಇದೆಯಲ್ಲ ಅಷ್ಟೇ ಸಾಕು. ಅಯ್ಯೋ, ಫ್ಯಾನಾ? ಈ ಫ್ಯಾನು ನಮ್ಮ ತಾತನ ಕಾಲದ್ದು ಡಕೋಟಾ ಫ್ಯಾನು. ಗಾಳಿಗಿಂತ ಸೌಂಡೇ ಜಾಸ್ತಿ. ಶೇಷು, ಫ್ಯಾನ್ನಲ್ಲಿ ಗಾಳಿಗಿಂತ ಸೌಂಡೇ ಜಾಸ್ತಿ ಆದರೂ ಸಹಿಸ್ಕೋಬೋದಪ್ಪ. ಆದರೆ ಕೆಲವರಲ್ಲಿ ಮಾತಿಗಿಂತ ಡ್ರಾಮಾನೇ ಜಾಸ್ತಿ ಆದರೆ ಸಹಿಸ್ಕೊಳ್ಳೋದು ಕಷ್ಟ. ಫೋನ್ ಬ್ಯಾಟ್ರಿ ಲೋ ಆಗಿದೆ, ಸ್ವಲ್ಪ ಚಾರ್ಜ್ ಮಾಡ್ಬೋದಾ ಪ್ಲೀಸ್? ಅಯ್ಯೋ, ಅದಕ್ಕೇನಂತೆ ಕೊಡೋಣ, ನಾನು ರೂಮಲ್ಲಿ ಚಾರ್ಜ್ಗೆ ಹಾಕ್ತೀನಿ. ಒಳ್ಳೆಯದಾಯಿತು. ಇಲ್ಲಿ ಗಾಳಿ ಹಾಕೋ ಬದಲು ಅಲ್ಲಿ ಚಾರ್ಜ್ಗೆ ಹಾಕ್ಕೊಳ್ಳಿ. ಚೀಟಿಂಗ್. ಎಸ್ ಎಸ್ ಎಸ್, ರಾಣಿನ ಉಳಿಸ್ದೆ. ಹೆಂಗೆ ನನ್ನ ಹತ್ರನೇ ಮೋಸ ಮಾಡಕ್ ಬರ್ತೀರ ತಾತ? ತಾತ ಅನ್ಬಿಟ್ನಾ? ಶಾರ್ವರಿ, ಸಾರಿ, ನಂಗೆ ಬಂದು ಹೆಲ್ಪ್ ಮಾಡೋಕ್ಕಾಗ್ತಿಲ್ಲ. ಅಲ್ಲಿ ಪೂರ್ಣಿನ ಅಡುಗೆ ಮನೇಲಿ ಕಟ್ಟಾಗೋದೇ ಒಂದು ದೊಡ್ಡ ಕೆಲಸ ಆಗಿದೆ. ನೋ ಪ್ರಾಬ್ಲಮ್ ಭಾವ, ನೀವು ಟೆನ್ಷನ್ ಮಾಡ್ಕೋಬೇಡಿ. ನೀನಿದ್ರೆ ಏನು ಟೆನ್ಷನ್ ಇದೆ. ಎಷ್ಟೇ ಬ್ಯುಸಿ ಇದ್ದರೂ ಎಷ್ಟು ನಾಜೂಕಾಗಿ ಎಲ್ಲ ನಿಭಾಯಿಸ್ತೀಯ ನೋಡು. ನಿನ್ನ ಹತ್ರ ಕಲಿಬೇಕು. ಮನೆಯಲ್ಲಿ ಸಡಗರ ಸಂಭ್ರಮ ಇದ್ರೆ ನಮಗೆಲ್ಲ ಖುಷಿನೇ ಅಲ್ವಾ ಭಾವ? ಅವಿಗೆ ಫೋನ್ ಮಾಡಿದ್ಯಾ? ಹೊರಟಿದ್ದಾನ? ಈಗ ತಾನೇ ಮಾಡಿದ್ದೆ ಭಾವ, ರಿಸೀವ್ ಮಾಡಲಿಲ್ಲ. ಹೌದಾ? ಪೂರ್ಣಿ ಬರ್ತ್ಡೇ ಅಂದಮೇಲೆ ಅವನು ಬೇಗನೆ ಬರಬೇಕಿತ್ತಲ್ಲ. ಏನೋ ಕೆಲಸ ಇರುತ್ತೆ ಭಾವ, ಬರ್ತಾನೆ ಬಿಡಿ, ಇನ್ನೂ ಟೈಮ್ ಇದೆಯಲ್ಲ. ನಾನು ಮತ್ತೆ ಫೋನ್ ಮಾಡ್ತೀನಿ, ನೀವು ಆರಾಮಾಗಿರಿ. ಪೂರ್ಣಿ ಆಚೆ ಬರದೇ ಇರೋ ಹಾಗೆ ನೀವು ನೋಡ್ಕೊಳ್ಳಿ, ನಾನು ಇಲ್ಲೆಲ್ಲ ನೋಡ್ಕೊಳ್ತೀನಿ. ಸರಿ ಶಾ. ಈ ಮನೆ ಮತ್ತೆ ಶಾರ್ವರಿ ವಶಕ್ಕೆ ಬಂದಾಯ್ತು. ಇನ್ಮೇಲೆ ಎಲ್ಲರೂ ನನ್ನ ಕೈ ಗೊಂಬೆಗಳೇ. ಅವರು ನಾಡಿಸೋ ಕೀ ಈ ಶಾರ್ವರಿ ಕೈಯಲ್ಲಿ.